ನಮಸ್ಕಾರ. ನನ್ನ ಹೆಸರು ಪದ್ಮ ಎಸ್. ನಾನು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನಿಂದ ಈ ಕವನವನ್ನು ವಾಚನ ಮಾಡ್ತಾ ಇದ್ದೇನೆ. ಕವನದ ಶೀರ್ಷಿಕೆ ಬದುಕಿನಾಟ. ಬದುಕೊಂದು ಬಯಲಾಟ, ಬದುಕಿರಲು ಬಡಿದಾಟ. ಬದುಕೊಂದು ಬಯಲಾಟ, ಬದುಕಿರಲು ಬಡಿದಾಟ. ಜೀವನವೇ ಒಂದು ಪೀಕಲಾಟ. ಬದುಕೊಂದು ಬಯಲಾಟ, ಬದುಕಿರಲು ಬಡಿದಾಟ. ಜೀವನವೇ ಒಂದು ಪೀಕಲಾಟ. ಇದ್ದಾಗ ಹೋರಾಟ, ಸತ್ತಾಗ ಚೀರಾಟ. ಇದ್ದಾಗ ಹೋರಾಟ, ಸತ್ತಾಗ ಚೀರಾಟ. ಬಲ್ಲವರು ಯಾರಿಹರು ವಿಧಿಯ ಆಟ. ಬಲ್ಲವರು ಯಾರಿಹರು ವಿಧಿಯ ಆಟ. ಯಾರ್ಯಾರೋ ಹೇಳುವರು ನೀತಿ ಪಾಠ. ಯಾರ್ಯಾರೋ ಹೇಳುವರು ನೀತಿ ಪಾಠ. ಹಣೆಯ ಬರಹಕ್ಕೆ ಇಲ್ಲ ಯಾವ ಗಿಳಿಪಾಠ. ಯಾರ್ಯಾರೋ ಹೇಳುವರು ನೀತಿ ಪಾಠ. ಹಣೆಯ ಬರಹಕ್ಕೆ ಇಲ್ಲ ಯಾವ ಗಿಳಿಪಾಠ. ಗೆದ್ದಾಗ ಒಡನಾಟ, ಸೋತಾಗ ಹುಡುಕಾಟ. ಗೆದ್ದಾಗ ಒಡನಾಟ, ಸೋತಾಗ ಹುಡುಕಾಟ. ಜೀವನವೇ ಹಾವು ಏಣಿಯಾಟ. ಜೀವನವೇ ಹಾವು ಏಣಿಯಾಟ. ಹುಟ್ಟಲ್ಲು ಹುಡುಕುವರು ಶಕುನ ನೋಟ. ಹುಟ್ಟಲ್ಲು ಹುಡುಕುವರು ಶಕುನ ನೋಟ. ಸಾವಲ್ಲು ಕಟ್ಟುವರು ವಿಧಿಯ ಪಟ್ಟ. ಹುಟ್ಟಲ್ಲು ಹುಡುಕುವರು ಶಕುನ ನೋಟ. ಸಾವಲ್ಲು ಕಟ್ಟುವರು ವಿಧಿಯ ಪಟ್ಟ. ಪ್ರೀತಿಗೆ ತಲೆಬಾಗಿ ಕಾಲಕ್ಕೆ ಶರಣಾಗಿ. ಪ್ರೀತಿಗೆ ತಲೆಬಾಗಿ ಕಾಲಕ್ಕೆ ಶರಣಾಗಿ. ಬಂದಂತೆ ಬದುಕುವುದೇ ಬದುಕಿನಾಟ. ಬಂದಂತೆ ಬದುಕುವುದೇ ಬದುಕಿನಾಟ. ಯಾರ್ಯಾರು ಹೇಳುವರು ನೀತಿ ಪಾಠ. ಹಣೆಯ ಬರಹಕ್ಕೆ ಇಲ್ಲ ಯಾವ ಗಿಳಿಪಾಠ. ಇದ್ದಾಗ ಹೋರಾಟ, ಸತ್ತಾಗ ಚೀರಾಟ. ಇದ್ದಾಗ ಹೋರಾಟ, ಸತ್ತಾಗ ಚೀರಾಟ. ಬಲ್ಲವರು ಯಾರಿಹರು ವಿಧಿಯ ಆಟ. ಬಲ್ಲವರು ಯಾರಿಹರು ವಿಧಿಯ ಆಟ. ಧನ್ಯವಾದಗಳು. ಈ ಕವನದಲ್ಲಿ ಬದುಕನ್ನು ಒಂದು ಆಟಕ್ಕೆ ಹೋಲಿಸಿ ಜೀವನದ ಸುಖ ದುಃಖ, ಗೆಲುವು ಸೋಲು, ಹೋರಾಟ ಮತ್ತು ವಿಧಿಯ ವಿಚಿತ್ರ ಆಟವನ್ನು ಅರ್ಥಪೂರ್ಣವಾಗಿ ಚಿತ್ರಿಸಲಾಗಿದೆ. ಬದುಕಿರುವವರೆಗೆ ಹೋರಾಟ ಅನಿವಾರ್ಯ. ಮನುಷ್ಯನ ಕೈಯಲ್ಲಿ ಎಲ್ಲವೂ ಇಲ್ಲ. ವಿಧಿಯ ನಿರ್ಧಾರವೂ ಮಹತ್ವದ್ದೆಂದು ಕವಯತ್ರಿ ಹೇಳುತ್ತಾರೆ. ಗೆದ್ದಾಗ ಜೊತೆಗಿರುವವರು ಹಲವರು. ಸೋತಾಗ ನಮ್ಮ ನಿಜ ಸ್ವರೂಪ ಮತ್ತು ಸುತ್ತಲಿನವರ ಸ್ವಭಾವ ಗೊತ್ತಾಗುತ್ತದೆ. ಒಟ್ಟಿನಲ್ಲಿ ಕವಯತ್ರಿ ಪದ್ಮ ಎಸ್ ಅವರ ಈ ಕವನ ಕಾಲಕ್ಕೆ ಶರಣಾಗಿ ಬಂದಂತೆ ಜೀವನವನ್ನು ಸ್ವೀಕರಿಸಿ ಧೈರ್ಯವಾಗಿ ಬದುಕಬೇಕು ಎಂಬ ಸುಂದರ ಸಂದೇಶವನ್ನು ನೀಡುತ್ತದೆ. ಇದು ಅಕ್ಷರವೇಣಿ ಸಾಹಿತ್ಯ ವೇದಿಕೆಯ ಕೊಡುಗೆ. ಇಂತಹ ಇನ್ನಷ್ಟು ಕವನ ವಾಚನದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಜಾಯಿನ್ ಆಗಿ. ಧನ್ಯವಾದಗಳು.